ಓಕೆ, ಇವತ್ತು ವಿಜ್ಞಾನದಲ್ಲಿ ಫಸ್ಟ್ ಚಾಪ್ಟರ್ 10ನೇ ತರಗತಿಯವರಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಓಕೆ, ಈ ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಏನು ಆಗಿದೆ ಅಥವಾ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿ ಆಗ್ತವೆ, ಈ ಕ್ರಿಯೆಗಳು ಆಗಬೇಕಾಗಿದ್ದರೆ ಅದರಲ್ಲಿಂಥ ಬದಲಾವಣೆಗಳು ಏನೇನು ಅಂತ ಹೇಳಿ ನಾವು ಇವತ್ತು ನೋಡೋಣ್ರಿ. ರಾಸಾಯನಿಕ ಕ್ರಿಯೆಗಳು ಆಗಬೇಕಾಗಿದ್ದರೆ ಫಸ್ಟ್ ಅಲ್ಲಿ ಏನಾಗ್ತದೆ ಅಂದರೆ ಆ ಧಾತುಗಳಲ್ಲಿ ಬದಲಾವಣೆ ಆಗ್ತದೆ ರೀ, ಸ್ಥಿತಿ ಬದಲಾವಣೆ ಆಗ್ತದೆ. ಸಪೋಸ್ ಸ್ಥಿತಿ ಅಂದ್ರೆ ಏನು ರೀ, ಅದು ಒಂದು ವೇಳೆ ಸಾಲಿಡ್ ಇತ್ತು ಅಥವಾ ಘನ ಸ್ಥಿತಿಯಲ್ಲಿತ್ತು ಅಂದರೆ ಅದು ಲಿಕ್ವಿಡ್ ಆಗ್ಬೋದು ಅಥವಾ ಅದು ಗ್ಯಾಸ್ ಆಗ್ಬೋದು. ಇದಕ್ಕೆ ಸ್ಥಿತಿ ಬದಲಾವಣೆ ಅಂತ ಹೇಳ್ತೀವಿ ರೀ. ಆಮೇಲೆ ಆ ಧಾತುಗಳು ಕೂಡ್ಕೊಂಡ ಮೇಲೆ ಅಥವಾ ಕ್ರಿಯೆ ಆಗಿದ ಮೇಲೆ ಅದರಲ್ಲಿ ಬದಲಾವಣೆ ಏನಾಗ್ತದೆ ರೀ, ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು ರೀ. ಅಂದರೆ ಅದು ಬಿಳಿ ಬಣ್ಣ ಆಗಿದ್ದರೆ ಅದು ಕಪ್ಪು ಆಗ್ಬೋದು, ಅಥವಾ ಕಪ್ಪು ಬಣ್ಣ ಇದ್ದರೆ ಅದು ನೀಲಿ ಬಣ್ಣ ಆಗ್ಬೋದು, ಅಥವಾ ನೀಲಿ ಬಣ್ಣ ಇದ್ದರೆ ಅದು ಕೆಂಪು ಕಲರು ಅಥವಾ ಪಿಂಕ್ ಕಲರ್ ಆಗಿ ಬದಲಾವಣೆ ಆಗಬಹುದು. ಮತ್ತು ಅದೇ ರೀತಿ ಅವುಗಳಲ್ಲಿ ಅನಿಲ ಬಿಡುಗಡೆ ಆಗ್ತದೆ ರೀ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಆಗಬೇಕಾಗಿದ್ರೆ ಅದರೊಳಗಡೆ ಏನಾಗ್ತದೆ ರೀ, ಅನಿಲ ಬಿಡುಗಡೆ ಆಗ್ತದೆ. ಆಮೇಲೆ ಇನ್ನೊಂದು ಏನು ಅಂದರೆ ಅಲ್ಲಿ ತಾಪದಲ್ಲಿ ಬದಲಾವಣೆ ಆಗ್ತದೆ ರೀ. ತಾಪ ಅಂದ್ರೆ ಏನು ರೀ, ಉಷ್ಣ ಏನಾಗ್ತದೆ ರೀ, ಅಲ್ಲಿ ಆ ಕ್ರಿಯೆಯಲ್ಲಿ ಬದಲಾವಣೆ ಆಗ್ತದೆ. ಈ 4 ಪಾಯಿಂಟ್ಗಳಲ್ಲಿ ಒಂದಾದರೂ ಬದಲಾವಣೆ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಆಗ್ತು ಅಂದರೆ ಅದು ಏನಾಗ್ತದೆ ರೀ, ಅದು ರಾಸಾಯನಿಕ ಕ್ರಿಯೆಗೆ ಒಳಪಡ್ತದೆ ರೀ. ಆ ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ನೋಡ್ರಿ, ಈ ಮೆಗ್ನೀಷಿಯಮನ್ನು ತಗೊಳ್ರಿ. ನಾವು ಈ ಮೆಗ್ನೀಷಿಯಮನ್ನು ನಾವೇನು ಮಾಡೋಣ್ರಿ, ತಗೊಂಡು ಅದಕ್ಕೆ ಏನು ಮಾಡೋಣ್ರಿ, ಅದಕ್ಕೆ ಬೆಂಕಿಯಲ್ಲಿ ನಾವು ಸುಡುವಾಗ, ಆ ಬೆಂಕಿಯಲ್ಲಿ ಸುಟ್ಟಿದಾಗ ಅಲ್ಲಿ ನಾವು ಏನು ಮಾಡ್ತೀವಿ ರೀ, ಆ ಮೆಗ್ನೀಷಿಯಮ್ ಏನು ಮಾಡ್ತದೆ ರೀ, ಜ್ವಾಲೆಗಳನ್ನು ಉತ್ಪತ್ತಿ ಮಾಡ್ತದೆ. ಆ ಜ್ವಾಲೆಗಳು ಉತ್ಪತ್ತಿ ಮಾಡಿದಾಗ ಅಲ್ಲಿ ಏನಾಗ್ತದೆ ರೀ, ಆ ಜ್ವಾಲೆ ಊದ್ಕೊಂಡು ಲಾಸ್ಟಿಗೆ ಏನು ಮಾಡ್ತದೆ, ಕಪ್ಪಾಗಿರುವಂಥ ಒಂದು ಸ್ಫಟಿಕ ರೀತಿಯ ಒಂದು ಪ್ರಾಡಕ್ಟ್ ಬಿಡ್ತದೆ ರೀ, ಉತ್ಪನ್ನ ಬಿಡ್ತದೆ. ಆ ಪ್ರಾಡಕ್ಟಿಗೆ ನಾವು ಏನಂತ ಹೇಳ್ತೀವಿ ರೀ, ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗ್ತೇವೆ ರೀ. ಆ ಮ್ಯಾಗ್ನೀಷಿಯಮ್ ಏನಾಗ್ತದೆ ರೀ, ಅದು ಏನಾಗ್ತದೆ, ಆಕ್ಸಿಜನ್ ಜೊತೆ ಕೂಡ್ಕೊಳ್ತದೆ. ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಜೊತೆ ಕೂಡ್ಕೊಂಡು ಅಲ್ಲಿ ಏನಾಗ್ತದೆ ರೀ, ಅದು ಆಕ್ಸಿಜನ್ ಏನು ಮಾಡ್ತದೆ ರೀ, ಅಲ್ಲಿ ಆ ಮ್ಯಾಗ್ನೀಷಿಯಮ್ ಜೊತೆ ಕೂಡ್ಕೊಂಡು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಆಗಿ ಬದಲಾವಣೆ ಆಗ್ತದೆ. ಈ ರೀತಿ ಏನಾಗ್ತದೆ ರೀ, ಇವು ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ಗೆ ಏನಂತ ಹೇಳ್ತೀವಿ ರೀ, ನಾವು ಪ್ರತಿವರ್ತಕಗಳು ಅಂತ ಹೇಳ್ತೀವಿ ರೀ. ಮತ್ತು ಅದು ಏನು ಉತ್ಪತ್ತಿ ಆಗ್ತದರಲ್ಲಿ ಅದಕ್ಕೆ ಆ ಮ್ಯಾಗ್ನೀಷಿಯಮ್ ಆಕ್ಸೈಡ್ಗೆ ಏನಂತ ಹೇಳ್ತೀವಿ ರೀ, ಉತ್ಪನ್ನ ಅಂತ ಹೇಳ್ತೇವೆ ರೀ. ಓಕೆ, ಅದೇ ರೀತಿ ನಾವು ಇದನ್ನು ನಾವೇನು ಈ ವಾಕ್ಯ ರೂಪದಲ್ಲಿ ಅಥವಾ ಪದ ರೂಪದಲ್ಲಿ ಏನು ಬರಿತೀವಲ್ರಿ ಅದಕ್ಕೆ ಏನಂತ ಹೇಳ್ತೀವಿ ರೀ, ಸಮೀಕರಣ ಅಂತ ಹೇಳ್ತೀವಿ. ಓಕೆನಾ, ಅರ್ಥ ಆಯ್ತು ರೀ? ಥ್ಯಾಂಕ್ ಯು ಸರ್.